ಹಾಯ್ ಹಲೋ ನಮಸ್ಕಾರ ಎಲ್ಲರೂ. ನೀವೆಲ್ಲರೂ ಹೇಗಿದ್ದೀರಿ? ನಾವು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸಿದ್ದೇನೆ. ಹಾಗೆ ನನ್ನ NSBK ಯೂಟ್ಯೂಬ್ ಚಾನಲ್ಗೆ ತಮಗೆ ಎಲ್ಲರಿಗೂ ಸ್ವಾಗತ. ಏನಪ್ಪ ಸ್ನೇಹಿತರೆ ಅಂದರೆ ಏನಪ್ಪ ಇವಳು ಇಷ್ಟು ದಿನ ಕತೆ ಮುಖಾಂತರ ವಿಡಿಯೋ ಬಿಡ್ತಾ ಇದ್ರು, ಇವಾಗ ವಿಡಿಯೋವನ್ನು ಸ್ವತಃನೇ ಮಾಡಿ ಬಿಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ಬೋದು. ಯಾಕಪ್ಪ ಅಂತಂದರೆ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಜೀವನದಲ್ಲಿ ಏನೇನೆಲ್ಲ ಕಷ್ಟಗಳು ಬರ್ತಾವ, ಆದರೆ ಆ ಕಷ್ಟಗಳನ್ನು ಸಹಿಸ್ಕೊಂಡು ಜೀವನ ಯಾವ ರೀತಿ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ಟಾಪಿಕ್ ತೊಗೊಂಡು ಬಂದಿದ್ದೀನಿ. ಅಂದರೆ ಕೆಲವೊಬ್ಬರು ಜೀವನದಲ್ಲಿ ಹೇಳ್ಕೊಳ್ತಕ್ಕಂಥ ಒಂದು ಕಷ್ಟಗಳಿರ್ತವೆ, ಇನ್ನೂ ಕೆಲವೊಬ್ಬರು ಜೀವನಗಳಲ್ಲಿ ಹೇಳ್ಕೊಳ್ಳಾರ್ದಂಥ ಕಷ್ಟಗಳಿರ್ತವೆ. ಒಬ್ಬರ ಜೀವನದಲ್ಲಿ ನಡೆದಂಥ ಒಂದು ನಿಜವಾದ ಸತ್ಯ ಘಟನೆ ಏನಪ್ಪ ಅಂದರೆ, ನೀವು ನೋಡಿರ್ಬೋದು, ನಿಮ್ಮದು ಮೊದಲನೇ ವಿಡಿಯೋ ನೋಡಿರೋ ಅಥವಾ ನೋಡಿರೋ ನನಗಂತೂ ಗೊತ್ತಿಲ್ಲ. ಕಷ್ಟ ಬಂದರೆ ಯಾವ ರೀತಿ ಜೀವನ ಮಾಡಬೇಕು. ಒಂದು ಮಹಿಳೆ ಇರ್ತಾಳ, ಅವಳಿಗೆ ಗಂಡು ಮನೆಗೆ ಮಾಡಿಕೊಟ್ಮಕ್ಕ ಏನಾಗ್ತದಪ್ಪ ಅಂತಂದ್ರೆ ಅವಳಿಗೆ ಇನ್ನೂ ಏನೂ ಗೊತ್ತಿರೋದಿಲ್ಲ. ಮದುವೆ ಮಾಡ್ಕೊಡ್ತಾರ, ಗಂಡ ಮನೆಗೆ ಬರ್ತಾಳ. ಆದರೆ ಆ ಗಂಡನ ಮನೆಯಲ್ಲಿ ಎಲ್ಲರೂ ಹೇಗಿರ್ತಾರೋ, ಅವ್ರ ಮನಸ್ಸು ಹೇಗಿರ್ತದೋ, ಅವ್ರು ಹೇಗಿರ್ತಾರೋ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮ ತವ್ರ ಮನೆಯಲ್ಲಿ ಬೇರೆದೇ ಸಿಚುವೇಶನ್ ಇರ್ತದೆ, ಅಲ್ಲಿ ಗಂಡನ ಮನೆ ಬಂದಕ್ಕ ಬೇರೆ ಸಿಚುವೇಶನ್ನೇ ಇರ್ತದೆ. ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಬಹಳಷ್ಟು ಸಮಯ ಹಿಡಿತದೆ. ಆದರೆ ನನ್ನ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಬಕ್ಕಳು ಸಮಯನೇ ಹಿಡಿತು. ಮದುವೆ ಮಾಡಿ ನಮ್ಮ ಅಮ್ಮ ಕೊಟ್ಮಕ್ಕ ಇನ್ನೂ ಎಷ್ಟು ದಿನ ಆಗಿತ್ತು ನನ್ನ ಮದುವೆಗೆ? ಮೂರೇ ತಿಂಗಳಾಗಿತ್ತು. ಮೂರೇ ತಿಂಗಳಲ್ಲಿ ನಮ್ಮ ಅಮ್ಮ ತೀರ್ಕೊಂಡ್ಮಕ್ಕ ನನಗಂತೂ ಏನೂ ಗೊತ್ತಿರಲಿಲ್ಲ. ಜೀವನ ಗಂಡ ಮಾಡಿಕೊಟ್ರು, ಬಂದೆ. ಇಲ್ಲಿ ಹ್ಯಾಂಗೆ ಮಾಡಬೇಕು, ಹೆಂಗೆ ಕೆಲಸ ಮಾಡಬೇಕು, ಯಾರಿಗೆ ಹೆಂಗೆ ಹೊಂದ್ಕೊಳ್ಬೇಕು, ಯಾರ ಜೊತೆ ಹೆಂಗೆ ಇರಬೇಕು ಅನ್ನೋದು ಏನೂ ಗೊತ್ತಿರಲಿಲ್ಲ ನನಗೆ. ಸಡನ್ನಾಗಿ ಮದುವೆ ಮಾಡಿಕೊಟ್ರು, ಸಡನ್ನಾಗಿ ಮದುವೆ ಮಾಡಿಕೊಂಡೆ, ಬಂದೆ. ಆದರೆ ನನ್ನಷ್ಟಂತೂ ಜೀವನದೊಳಗೆ ಯಾರೂ ಕಷ್ಟ ಅನುಭವಿಸಿಲ್ಲ. ನಾನು ನನ್ನ ತವರಲ್ಲಿ ಎಷ್ಟು ಸಂತೋಷವಾಗಿ, ಎಷ್ಟು ಸುಖ ಅನುಭವಿಸೀನಿ, ಅಷ್ಟು ಕಷ್ಟ ಗಂಡ ಮನೆಯಲ್ಲಿ ನಾನು ಅನುಭವಿಸೀನಿ. ಏನಪ್ಪ ಅಂದ್ರೆ ಗಂಡನಿಂದಂತ ಅಲ್ಲ, ನಮ್ಮ ಯಜಮಾನರು ನನಗೆ ಯಾವುದೂ ತೊಂದರೆ ಕೊಟ್ಟಿಲ್ಲ. ಇರ್ತಾರಲ್ಲ ಆಜು ಬಾಜು ಅಕ್ಕ ತಂಗಿ ನೆಗೆಣಿ ಭಾವ ಅಂತ ಇರ್ತಾರಲ್ಲ, ಅಂಥವ್ರಲಿಂದ ನಮ್ಮದು ಜೀವನ ಭಾಳ ಕಷ್ಟ ಅನುಭವಿಸೀನಿ. ಕಷ್ಟಫಲವಾಗಿ ಮದುವೆ ಮಾಡಿಕೊಟ್ಟಾಗ ನನಗೆ ಅಡುಗೆನೂ ಬರ್ತಾ ಇರಲ್ಲ. ನಾವು ಒಬ್ಬಳೇ ಮಗಳು, ಕೊಟ್ಟರು, ಮದುವೆ ಮಾಡಿದ್ದು ಬಂದೆ. ಏನು ಮಾಡಿದ್ರು, ಅಡುಗೆ ಮಾಡ್ಲಿಕ್ಕೆ ಹಚ್ಚಿದ್ರು ಅಡುಗೆ ಬರ್ತಾಯಿಲ್ಲ. ಹ್ಯಾಂಗೆ ಮಾಡ್ಬೇಕು ನಾನು? ನಮ್ಮ ಮಮ್ಮಿಯನ್ನು ತೀರ್ಕೊಂಡು ಹೋದ್ರು, ಯಾರ ಹತ್ರ ನನ್ನ ಕಷ್ಟ ಹೇಳ್ಕೊಬೇಕು. ಹಾಗೆ ಏನು ಮಾಡ್ತಾಯಿದ್ದೆ, ಹಿಟ್ಟು ಕೊಡ್ತಾಯಿದ್ರು, 2 ಸೇರು 3 ಸೇರು ಹಿಟ್ಟು ಕೊಡ್ತಾಯಿದ್ರು. ಆ ಹಿಟ್ಟು ಏನು ಮಾಡ್ತಿದ್ರು, ರೊಟ್ಟಿ ಮಾಡ್ತಾ ಹಾಗೇ ಆಳ್ತಾ ಇದ್ದೆ. ಏನಪ್ಪ ನಮ್ಮ ಅವ್ವ ಎಂಥ ಮನೆಗೆ ಕೊಡ್ತೀವಲ್ಲ, ನಮ್ಗೆ ನನ್ನ ಜೀವನ ಯಾಕೋ ಇಷ್ಟು ಕಷ್ಟ ಆಯಿತು. ನಾನು ಹ್ಯಾಂಗೆ ರೊಟ್ಟಿ ಮಾಡಬೇಕು, ಹ್ಯಾಂಗೆ ಪಲ್ಯ ಮಾಡಬೇಕು, ಇದ್ರೊಳಗೆ ಹ್ಯಾಂಗೆ ನಾನು ಜೀವನ ಮಾಡಬೇಕು ಅಂತೇಳಿ ಭಾಳ ಮನಸ್ಸಿಗೆ ನೋವು ಅಂದರೂ ಹೇಳ್ಕೊಳ್ಳಾರ್ದಷ್ಟು ನೋವಾಯಿತು. ಹಾಗೆ ಮಾಡ್ಕೋತಾ ಜೀವನ ಮುಂದೆ ಹೋಗ್ತಾ ಹೋಯಿತು. ಅದರ ಮನೆಯಲ್ಲಿ ಟಾರ್ಚರ್ ಅಂದರು ಹೇಳ್ತೀವಲ್ಲ, ಹೇಳಿದ್ನಲ್ಲ ಈಗ ಆಗಡೆ ನಿಮಗೆ ಅಕ್ಕ ಅಂತೇಳಿ, ಅವಳ ಮುಖಾಂತರ ಭಾಳಷ್ಟು ಟಾರ್ಚರ್ ನನಗೆ. ಕೂತ್ರೂ ಒಂದು ಸಂಶಯ, ನಿಂತ್ರೂ ಒಂದು ಸಂಶಯ, ಕೆಲಸ ಮಾಡಿದ್ರೂ ಒಂದು ಸಂಶಯ, ಮಾಡಿದ್ದೂ ಒಂದು ಸಮಸ್ಯೆ, ಎಲ್ಲದಕ್ಕ ಪಿನ್ನು ಟು ಪಿನ್ನು ಟಾರ್ಚರ್ ಕೊಡ್ತಾನೆ ಇದ್ದರು. ಆದರೂ ಹಾಗೆ ಸಹಿಸ್ಕೋತ ಬಂದಾದ್ಮಕ ಏನಾಯ್ತಪ್ಪ ಅಂತಂದರೆ, ಒಂದು ಪ್ರೈವೇಟು ಸ್ಕೂಲು ಓಪನ್ ಆಗಿತ್ತಂತೆ ನಮ್ಮೂರಲ್ಲಿ. ಫಸ್ಟ್ ಆಫ್ ಆಲ್ ಇಲ್ಲ, ಸ್ಕೂಲಿಗೆ ಹೋಗಲಿಲ್ಲ ನಾನು. ಫಸ್ಟ್ ಆಫ್ ಆಲ್ ಗುಲ್ಬರ್ಗದ ಮದುವೆ ಅದು ಒಂದು 3 ತಿಂಗಳಿಗೆ ಗುಲ್ಬರ್ಗ ಕೊಟ್ಟರು ನನಗೆ. ಗುಲ್ಬರ್ಗದಾಗ ಉಳಿದೆ. ಅಲ್ಲಿಂದ ತಂದರು ಇಲ್ಲಿ. ಇಲ್ಲ ತಕ್ಷಣ ಈ ರೀತಿ ಸಮಸ್ಯೆಗಳನ್ನು ಅನುಭವಿಸ್ತಾ ಬಂದೆ. ಆಮೇಲೆ ಇಲ್ಲಿ ಬಂದಕ್ಕೆ ನಮ್ಮ ಅತ್ತೆ ಕರ್ಕೊಂಡು ಬಂದು ಬಿಟ್ಟರು. ಒಂದು ಮಗು ಕೂಡ ಆಯಿತು ನನಗೆ, ಗಂಡು ಮಗು. ಅದು ತೊಗೊಂಡು ಬಂದು ಇಲ್ಲಿ ಇವ್ರು ಹೇಳಿದೆಲ್ಲ ಕೆಲಸನ ಮಾಡಬೇಕಲ್ಲ, ಮಾಡ್ತಾ ಇದ್ದಾಗ ಪ್ರೈವೇಟ್ ಸ್ಕೂಲೊಂದು ಓಪನ್ ಆಗಿತ್ತು. ಆ ಸ್ಕೂಲೆಲ್ಲ ಸರ್ ಬಂದು, ಏನಮ್ಮ ನೀನು ಈ ಸ್ಕೂಲಲ್ಲಿ ಮಾಡ್ತೀಯ ಅಂತ ಹೇಳಿದ್ರು. ಹೋದ್ರಿ ಸರ್, ನಮಗೂ ಏನು ಹೊರಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅವಾಗ ಎಷ್ಟಿತ್ತು ಗೊತ್ತಾ ನನಗೆ ಸ್ಯಾಲ್ರಿ? ಕೇವಲ 500 ರೂಪಾಯಿ. ಒಂದು ತಿಂಗಳಿಗೆ 500 ರೂಪಾಯಿ. ನಂದು ದೊಡ್ಡ ಮಗ 3 ವರ್ಷನೇ ಇದ್ದೀನಿ. ಅವಾಗ ನಾ ಆ ಸ್ಕೂಲಿಗೆ ಜಾಯ್ನ್ ಆಗಿ ಮುಂಜಾನೆ ಹೋಗೋ ಟೈಮಿಗೆ 2 ಸೇರು 3 ಸೇರು ರೊಟ್ಟಿ ಬಡಿದು ಊಟ ಮಾಡಲ್ಲೇ ಹೋಗ್ತಿದ್ದೆ ನಾ ಸ್ಕೂಲಿಗೆ, ನನ್ನ ಮಗುವಿಗೆ ಬಗ್ಲ ಹಾಕ್ಕೊಂಡು. ಅವಾಗ ಯಾರೂ ಹಿಡಿತಾ ಇರಲಿಲ್ಲ, ನನ್ನ ಮಗುವಿಗೆ ಯಾರೂ ಎತ್ಕೊಳ್ತಾನೆ ಇದ್ದಿರಲಿಲ್ಲ, ಅಷ್ಟು ಜೀವ ತಿಂತಾ ಇದ್ದರು. ಹಾಗೆ ತೊಗೊಂಡು ಹೋಗ್ತಿದ್ದೆ. ಅದೇ 500 ರೂಪಾಯಿಗೆ ಒಂದೊಂದು ತಿಂಗಳು ದುಡ್ಡು ಬರ್ತಿದ್ದೆ. ದಿನ ಒಂದು ಚಾರಣಿ 50 ಪೈಸೆಗೆ ದುಡ್ಡು ನಂಗೆ ಬೀಳ್ತಾ ಇರಲಿಲ್ಲ. ಅಂತೂ ಹಿಂಗೆ ಮಾಡ್ಕೋತ ನನ್ನ ಜೀವನ ಸಾಕು. ಇವತ್ತಿಗೆ ಇಲ್ಲಿಗೆ ಈ ವಿಡಿಯೋ ಸ್ಟಾಪ್ ಮಾಡ್ತೀನಿ. ಮತ್ತೆ ಮುಂದಿನ ಏನಾಯ್ತು ಅನ್ನೋದು ನಾಳೆ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು.